ಮಾವ, ಅಂಗಡಿಯವರು ದಿನಸಿನ ಕಳಿಸಿದ್ದಾರೆ, ಅದನ್ನೆಲ್ಲ ಸ್ಟೋರ್ಸ್ಗೆ ಎತ್ತಿಟ್ಬಿಟ್ಟು ಬಂದ್ಬಿಡ್ತೀವಿ. ಆಯ್ತು. ನೀವು ಮದುವೆ ದಿಬ್ಬಣ ತಗೊಂಡು ಬಂದಾಗ ನೀವು ಸೀದಾ ಸೋಮೇಶ್ವರ ಛತ್ರದಲ್ಲೇ ಬಂದು ಉಳಿಬೋದು. ನಾನು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತೀನಿ. ಇನ್ನು ಮದುವೆ ಶಾಸ್ತ್ರಗಳ ಬಗ್ಗೆ ನನಗೇನು ಹೆಚ್ಚಾಗಿ ಅನುಮಾನಗಳು ಉಳಿದಿಲ್ಲ. ಹಾಗೇನಾದ್ರೂ ಇದ್ರೆ ನಾನು ತಮಗೆ ಫೋನ್ ಮಾಡ್ತೀನಿ. ನಾನೇನು ಬರ್ತೀನಮ್ಮ. ಅರಿವು ಜ್ವಾಲಾಮುಖಿ ಕುದಿತಾ ಇದೆ. ಆದ್ರೆ ಅದು ಯಾವ ಹೊತ್ತಿಗೆ ಸಿಡಿಯುತ್ತೋ ಗೊತ್ತಿಲ್ಲ. ಮಾವ, ಇವ್ರು ಸುಳ್ಳನ್ ಮೇಲೆ ಸುಳ್ಳು ಹೇಳ್ತಿರೋದು ನೋಡಿದ್ರೆ ಮ್ಯಾಟ್ರು ನಾವು ಅನ್ಕೊಂಡಿರೋದಕ್ಕಿಂತ ಸೀರಿಯಸ್ ಆಗಿದೆ ಅನ್ಸುತ್ತೆ. ಅತ್ತೆ ಹೇಗೆ ಎದ್ದೋದ್ರು ಅಂತ ನೀವು ಅಬ್ಸರ್ವ್ ಮಾಡಿದ್ರಾ? ಅದಕ್ಕೆ ಹೇಳಿದ್ದು ಜ್ವಾಲಾಮುಖಿ ಕುದಿತಾ ಇದೆ ಅಂತ. ಇದೇ ಮೊದಲೇ ಸಾರಿ ಅನ್ಸುತ್ತೆ ಅತ್ತಿಗೆಗೂ ಮತ್ತೆ ಅಮ್ಮನಿಗೂ ಇಷ್ಟೊಂದು ದೊಡ್ಡ ವೈಮನಸ್ಸಾಗಿರೋದು. ಅತ್ತೆಗೆ ರಾಧಿಕನ್ ಕಂಡ್ರೆ ಆಗಲ್ಲ. ಅವಳಿ ಮನೆ ಸೊಸೆಯಾಗಿ ಬರೋದು ಅತ್ತೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಬಹುಶಃ ಅತ್ತೆನೇ ವಿಶ್ವ ಬಾ ಅಂತ ಒತ್ತಾಯ ಮಾಡಿರ್ಬೇಕು. ಅದಕ್ಕೆ ವಿಶ್ವ ಕೋಪ ಮಾಡ್ಕೊಂಡು ಹೊರಟೋಗಿದ್ದಾನೆ ಅನ್ಸುತ್ತೆ. ಅಂದ್ರೆ ಐ ಮೀನ್ ಮೋಸ್ಟ್ಲಿ ವಿಶ್ವ ಮನೆ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಒಂದು ರಾಧಿಕನ್ ಕರ್ಕೊಂಡು ಅಮೆರಿಕಕ್ಕೆ ವಾಪಸ್ ಹೋಗ್ಬೋದು, ಅಥವಾ ಬಿಸ್ನೆಸ್ ವಿಷಯವಾಗಿ ದೆಹಲಿಗೂ ಮುಂಬೈಗೂ ಹೋಗಿರ್ಲೂಬಹುದು. ಅವನು ಅಮೆರಿಕಕ್ಕೆ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ. ಅಣ್ಣ ತಿರ್ಕೊಂಡಾಗ ನಾನು ಈ ದೇಶ ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡಿ ಹೇಳಿದ್ದ ಅವನು. ಅಕಸ್ಮಾತ್ ಹೋಗೋದಾದ್ರೂ ಅಜ್ಜಿ ಮತ್ತೆ ವಿವೇಕ್ಗೆ ತಿಳಿಸ್ಬಿಟ್ಟು ಹೋಗಿರ್ತಾನ. ಅಥವಾ ಅತ್ತೆ ಒತ್ತಾಯ ಮಾಡಿದ್ರು ಅಂತ ವಿಶಾಖನ್ ಮಾತಾಡ್ಸ್ಕೊಂಡ್ ಬರೋಕ್ಕೂ ಹೋಗಿರ್ಬೋದು. ಊಹೆಗಳಿಗೆ ಕೊನೆ ಇರೋಲ್ಲ ರಮ್ಯ. ಆದ್ರೆ ವಿಶು ಅತಿಗೆ ಮಾತಿಗೆ ಕೋಪ ಮಾಡ್ಕೊಂಡಿರೋದಂತೂ ಗ್ಯಾರಂಟಿ. ಆದ್ರೆ ಅವನು ಏನು ನಿರ್ಧಾರ ತಗೊಂಡ ಅನ್ನೋದು ಅತಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಅತ್ತನೇ ಕೇಳ್ಬಿಡ್ತೀನಿ ಬಿಡಿ. ವಿಶು ಎಲ್ಲಿಗೆ ಹೋದ, ಏನು ಎತ್ತ ಅಂತ ಕಂಡಿಡಿಯೋ ತನಕ ನನ್ಗಂತೂ ಸುಮ್ನಿರಕ್ಕಾಗಲ್ಲಪ್ಪ. ಇವತ್ತು ನನ್ನ ಜೀವ ಉಳಿಸಿದ್ರಿ. ಅಜ್ಜಿ ಬಾಸ್ ಎಲ್ಲಿ ಅಂತ ಕೇಳಿದಾಗ ನಿಮ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಪ್ರಾಣ ಹೋದಂಗಾಯ್ತು. ಛೇ, ಈ ವಿಷು ದುಡುಕಿ ಇವಾಗ ನಮ್ ಕುತ್ತಿಗೆಗೆ ತಂದ್ಬಿಟ್ಟಿದ್ದಾನೆ. ರಾಜು, ರಮ್ಯಾ ತುಂಬಾ ಸೂಕ್ಷ್ಮ. ನಾವು ಹುಷಾರಾಗಿರ್ಬೇಕು. ರಾಜು, ನಿನ್ನೆ ರಾತ್ರಿ ನಿನ್ ಬಾಸ್ ರೂಮ್ಗೆ ಹೋಗಿದ್ದೆ ಅಲ್ವಾ? ಆಗ ಇವತ್ತು ಎಲ್ಲಿ ಹೋಗ್ತೀನಿ ಅನ್ನೋದನ್ನ ವಿಶು ನಿನ್ನ ಹತ್ರ ಹೇಳಿಲ್ವಾ? ಅದು ಬಾಸ್ ರೂಮ್ಗೆ ಹೋಗಿದ್ದೆ, ಆದರೆ ಬಾಸ್ ಇರಲಿಲ್ಲ. ನಾನು ಅವ್ರ ರೂಮ್ನ ನೀಟ್ ಮಾಡ್ಬಿಟ್ಟು ಬಂದೆ ಅಷ್ಟೇ. ರಮ್ಯಾ, ಕೆಲಸ ಇಲ್ದೇ ಇರೋ ಬಡಗಿ ಏನ್ ಮಾಡ್ದ ಗೊತ್ತಲ್ಲ.
ಮನೆ ಕೆಲಸ ಮಾಡಲ್ಲ ಏನಿಲ್ಲ. ಬೇಡದೇ ಇರೋ ವಿಷಯಕ್ಕೆ ಚೆನ್ನಾಗಿ ತಲೆ ಕೆಡಿಸ್ಬೇಕು. ವಿವೇಕ್, ಈ ರಮ್ಯನ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡೋ ಅಗತ್ಯ ಇಲ್ಲ. ನಾನ್ ನಿಮ್ಮನ್ ಮದ್ವೆ ಆಗಿರೋದು ನಿಮ್ ಮನೆ ಕೆಲ್ಸದಾಳಾಗಿರೋ ಕಲ್ಲ. ವಿಶು ಎಲ್ಲಿ ಹೋಗಿದ್ದಾನೆ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಖಂಡಿತವಾಗ್ಲೂ ಏನೂ ತಪ್ಪಿಲ್ಲ. ಆದ್ರೆ ಕೇಳಿ ದೊಡ್ಡ ರಾದ್ದಾಂತ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಹಾಗೇನೆ ನಾನು ಹೇಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನೀವು ನನ್ಗೆ ಹೇಳ್ಕೊಡೋ ಅಗತ್ಯನೂ ಇಲ್ಲ. ಯಾರು? ನಾನತ್ತೆ, ರಮ್ಯಾ. ಏನತ್ತೆ ಅಳ್ತಾ ಇದ್ದೀರಾ? ರಮ್ಯಾ, ನನಗೀಗ ಮಾತಾಡೋಷ್ಟು ಮೂಡಿಲ್ಲ. ಪ್ಲೀಸ್ ಆಮೇಲೆ ಬರ್ತೀಯಾ? ಸಾರಿ ಅತ್ತೆ, ನಾನು ನಿಮ್ಗೆ ಅವಾಗವಾಗ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ವಿಶು ಮನೆ ಬಿಟ್ಟು ಹೋದ ಅಂತ ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಏನು? ಕೋಪ ಕಮ್ಮಿ ಆದ್ಮೇಲೆ ಅವನಾಗವನೇ ಬರ್ತಾನೆ ಬಿಡಿ. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು ರಮ್ಯಾ. ಅದೇ ಅತ್ತೆ, ನೀವು ವಿಶುಗೆ ರಾಧಿಕನ್ ಜೊತೆ ಮದ್ವೆ ಆಗ್ಬೇಡ ಅಂತ ಹೇಳಿದಿಕ್ಕೆ ವಿಶು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ ಅಂದೆ. ಮನೆ ಬಿಟ್ಟು ಹೋದ್ನಾ? ನಿನ್ ಹತ್ರ ಯಾರು ಹೇಳಿದ್ರು ಹಾಗಂತ? ಯಾರು ಹೇಳಲಿಲ್ಲ ಅತ್ತೆ, ನಾನೇ ತಿಳ್ಕೊಂಡೆ. ನೆನ್ನೆ ರಾತ್ರಿ ಪೆನ್ ಡ್ರೈವ್ ಬೇಕು ಅಂತ ವಿಶು ರೂಮ್ಗೆ ಹೋಗಿದ್ದೆ. ಅಲ್ಲಿ ಅವನು ಅಮೆರಿಕಾದಿಂದ ತಂದಿದ್ದ ಸೂಟ್ ಕೇಸೇ ಕಾಣ್ತಾ ಇರ್ಲಿಲ್ಲ. ವಾರ್ಡ್ರೋಬ್ ನೋಡಿದ್ರೆ ಅವನ್ ಶರ್ಟ್ಗಳು ಪ್ಯಾಂಟ್ಗಳು ಏನು ಕಾಣ್ತಾ ಇರ್ಲಿಲ್ಲ. ನಾರಾಯಣ. ದೇವ್ಕಿ, ದೇವ್ಕಿ, ಬಂದೇರಿ. ರೀ, ಬೀಗ್ರ ಮನೇಲಿ ಎಲ್ರು ಹೇಗಿದ್ದಾರೆ? ಅಜ್ಜಿ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ದೇವ್ಕಿ. ಆಗ ಈ ಮದುವೆ ಶಾಸ್ತ್ರದ ಬಗ್ಗೆ, ಮದುವೆ ಎಲ್ಲ ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಆಗ್ಲೇಬೇಕಂತೆ. ಇನ್ನು ಅವ್ರ ಮನೆ ಕಡೆ ಮಡಿ ವಸ್ತ್ರ ಹಾಕ್ತಾರಲ್ಲ ಅದನ್ನ ಹಾಕ್ಬೇಕಂತೆ. ಹಾರ ಬದಲಾಯಿಸೋವಾಗ ಅವ್ರ ಕುಲದೇವ್ರಿಗೆ ಉಡುಗೊರೆ ಕೊಡ್ತಾರಲ್ಲ ಅದನ್ನ ಹಾಕ್ಬೇಕಂತೆ. ಅದನ್ನ ಅವರೇ ಕೊಡ್ತಾರೆ. ಆಮೇಲೆ ಧಾರೆನಲ್ಲಿ ನಮ್ಮನೆ ಮಗುಗೆ ನಮ್ಮ ಕಡೆ ಸೀರೆನೆ ಉಡಿಸ್ಬೇಕಂತೆ. ಇಷ್ಟು ವಿಷಯ. ಹುಸೆ, ಒಂದ್ ಲೋಟ ನೀರು ತಗೊಂಬತ್ತಾಯಿ. ಆಮೇಲೆ ವಿಶುಗೆ ಏನು? ವಿಶುಗ? ವಿಶುಗೇನು? ಒಂದು ಪ್ಯಾಂಟು ಒಂದು ಶರ್ಟು ಕೊಡ್ತೀವಿ ಅಂತ ಹೇಳಿದೀವಿ, ಅದನ್ನು ಕೊಡ್ತೀವಿ ಅಷ್ಟೇ. ಇಲ್ಲ, ಸುಳ್ಳು. ಅವನು ಹಾಗೆ ಮಾಡಲ್ಲ. ಅತ್ತೆ,
ಅದ್ ಸುಳ್ಳೇ ಇರ್ಬೋದು. ನನ್ಗೆ ಅನುಮಾನ ಇತ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಆದ್ರೂ ಅವನ್ನ ನಂಬಕ್ಕಾಗಲ್ಲ. ಮೊನ್ನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ. ನಾನು ನನ್ನನ್ನು ಹೆದರ್ಸೋದಕ್ಕೆ ಹಾಗೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅತ್ತೆ, ನೀವ್ ಅಳ್ಬೇಡಿ ಅತ್ತೆ. ನೀವತ್ರೆ ನನ್ಗೂ ಅಳು ಬರುತ್ತೆ. ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನನ್ನಿಂದ ಅವನ ಜೀವನ ಹಾಳಾಗೋದು ಇಷ್ಟ ಇಲ್ಲ ರಮ್ಯಾ. ಅತ್ತೆ, ನೀವ್ ವಿಷು ತಾಯಿ. ಅವ್ರ ಕೋಪದಲ್ಲಿ ಬೈದು ಬುದ್ಧಿ ಹೇಳೋ ಅಧಿಕಾರ ನಿಮ್ಗಿದೆ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಅತ್ತೆ. ಹಂಗಂತ ವಿಷುದು ತಪ್ಪಿಲ್ಲ. ಅವನ್ ಸ್ವಂತ ಬುದ್ಧಿಯಿಂದ ಅವನೀಗ ಆಡ್ತಾ ಇಲ್ಲ. ಬೇರೆ ಯಾರ್ದೋ ಮಾತು ಕೇಳ್ಕೊಂಡು ಹೀಗ ಆಡ್ತಾ ಇದ್ದಾನೆ. ಅದೇನೇ ಆಗಿರ್ಲಿ, ನನ್ಗೀಗ ವಿಷು ಬೇಕು. ನಾನು ಅವನ ಹತ್ರ ಸಾರಿ ಕೇಳ್ಬೇಕು ರಮ್ಯಾ, ಸಾರಿ ಕೇಳ್ಬೇಕು. ಅತ್ತೆ, ನನ್ಗೆ ಅನುಮಾನ ಇತ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ವಿವೇಕ್ ಹೇಳಿದ್ದು ನಿಜ ಇರ್ಬೋದು. ಆಫೀಸ್ ಮುಗಿದ್ಮೇಲೆ ಬೇರೆ ಎಲ್ಲಾದ್ರೂ ಹೋಗಿರ್ಬೋದು. ಜೊತೆಗೆ ನಿಮ್ಮಲ್ಲಿ ಕೋಪನೂ ಇತ್ತಲ್ವಾ, ಹಾಗಾಗಿ ನಿಮ್ಗೆ ಹೇಳ್ದೆ ಹೋಗಿದ್ದಾನೆ. ಅತ್ತೆ, ನಿಮ್ ತಲೆನೋವು ಅಂತ ಹೇಳ್ತಿದ್ರಿ. ನಾನು ಏನೇನೋ ಮಾತಾಡಿ ನಿಮ್ಗೆ ಇನ್ನಷ್ಟು ತೊಂದರೆ ಕೊಟ್ಬಿಟ್ಟೆ. ಸಾರಿ ಅತ್ತೆ. ನೀವು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಪಾಪ, ಅತ್ತೆಗೂ ವಿಷು ಬಗ್ಗೆ ಏನು ಗೊತ್ತಿಲ್ಲ. ವಿಷು ಮನೆ ಬಿಟ್ಟು ಹೋಗಿರೋದಂತೂ ನಿಜ. ಬಟ್ ವಿಷು ಯಾಕೆ ಹೋದ, ಎಲ್ಲಿ ಹೋದ ಅಂತ ಕಂಡು ಹಿಡಿಲೇಬೇಕು. ರೀ, ಬೀಗ್ರ ಮನೇಲಿ ಯಾರ್ಯಾರಿದ್ರು? ರುಕ್ಮಿಣಿ ಅವರಿದ್ರಾ? ಏನ್ ಹೇಳಿದ್ರು? ರುಕ್ಮಿಣಮ್ಮನವ್ರು ಏನೂ ಮಾತಾಡಲಿಲ್ಲ. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಅಜ್ಜಿ ಇದ್ರು, ವಿವೇಕ್ ಇದ್ರು, ಪ್ರದೀಪ್ ಇದ್ರು. ಆಮೇಲೆ ಅವರು ದೊಡ್ಡ ಸೊಸೆ ಇದ್ರು. ಇನ್ಯಾರೂ ಇರಲಿಲ್ಲ. ಅಪ್ಪ, ಹಾ, ಅವ್ರು ಇರ್ಲಿಲ್ವಾ? ಯಾರಮ್ಮ? ಓ, ರಾಜುನಾ? ರಾಜು ಅಲ್ಲೇ ಇದ್ದ? ಹಾ, ಅದು ಅಪ್ಪ. ಇನ್ಯಾರು? ಅವರು ಯಾರ್ ಮಗಳೇ? ಅಮ್ಮ. ವಿಷುನಾ? ನಾನು ಮನೆಗೆ ಹೋದಾಗ ಅಳಿಯಂದ್ರೆ ಇರ್ಲಿಲ್ಲ. ಏನೋ ಕೆಲಸ ಇತ್ತಂತೆ ಹೊರಗಡೆ ಹೋಗಿದ್ರು. ನಾನು ವಾಪಸ್ ಬರೋವರೆಗೂ ಅವ್ರು ಇನ್ನೂ ಮನೆಗೆ ಬಂದಿರಲಿಲ್ಲ. ಅಜ್ಜಿ ಹೇಳಿದ್ರು ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ. ಸಾಕಾ? ಇನ್ನೇನಾದ್ರೂ ಬೇಕಾ? ಹೋಗಿಪ್ಪ. ಬಂದರೂ ಬರ್ಬೋದು ವಿವೇಕಣ್ಣ, ಆದರೆ ಯಾವಾಗ ಅಂತ ಹೇಳಕ್ಕಾಗಲ್ಲ. ಏನೇ ಆಗ್ಲಿ ರಾಜು, ಈ ವಿಷಯ ನಮ್ಮೊಳಗೆ ಇರಲಿ, ಯಾರಿಗೂ ಗೊತ್ತಾಗದ್ ಬೇಡ. ಏನಾದ್ರೂ ದೊಡ್ಡ ಸುದ್ದಿ ಆದ್ರೆ ಆಮೇಲೆ ನಮಗೂ ಉತ್ತರ ಕೊಡೋದು ಕಷ್ಟ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಜ್ಜಿ ಜೀವಂತವಾಗಿರಲ್ಲ ಕಣೋ.
ನೋಡೋಣ, ಇನ್ನೂ ಒಂದು 2 ದಿನ ಕಾದ್ ನೋಡೋಣ. ಏನು ಇಬ್ರು ಗುಸ್ಗುಸ ಪಿಸ್ಪಿಸ ಅಂತ ಮಾತಾಡ್ತಾ ಇದ್ದೀರಾ? ಏನಿಲ್ಲ. ವಿವೇಕ್, ವಿಶು ನಿಮ್ ಹತ್ರನೂ ಹೇಳೋಗಿಲ್ವಾ? ರಮ್ಯಾ, ನಿನಗಾಗ್ಲೇ ಹೇಳಿಲ್ವಾ ತನಿಖೆ ಮಾಡೋದನ್ನ ನಿಲ್ಸು ಅಂತ? ಜಾಣ್ರಾದವ್ರಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗತ್ತೆ. ನೋಡಿ, ಮನೆ ಕೆಲ್ಸದವ್ರು ಎದ್ರು ನನ್ಗೆ ಈ ರೀತಿ ಇನ್ಸಲ್ಟ್ ಮಾಡೋದು ಸ್ವಲ್ಪನೂ ಇಷ್ಟ ಆಗಲ್ಲ. ಮನೆ ಕೆಲ್ಸದವ್ರಿಗಿರೋ ಮನುಷ್ಯತ್ವ, ಮಾನವೀಯತೆ ಮನೆಯವ್ರಿಗಿಲ್ಲ. ರಾಜು, ನನ್ನನ್ನು ಹಾಲ್ಗೆ ಕರ್ಕೊಂಡೋಗು. ಹೇ ಭಗವಂತ, ನಮ್ ವಿಷು ಮದ್ವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಿರ್ವಿಘ್ನವಾಗಿ ನಡೀಲಪ್ಪ. ವಿಷು ರಾಧಿಕಾ ಸಂಸಾರ 4 ಜನಕ್ಕೆ ಮಾದರಿ ಆಗಿರ್ಬೇಕು ಅನ್ನೋದೇ ನನ್ನ ಕೊನೆಯ ಆಸೆ. ಅವರಿಬ್ಬರಿಗೂ ಹುಟ್ಟೋ ಮಗು ನೋಡಿ ನಾನು ಸಂತೋಷವಾಗಿ ಕಣ್ಮುಚ್ತೀನಿ. ಎಲ್ಲಿ ಹೋದ ಇವನು? ಯಾಕೋ ಏನೋ ಒಂಥರ ಅನ್ನಿಸ್ತಿದೆ. ಹಾ, ಇನ್ನೆಲ್ಲಿ ಹೋಗಿರ್ತಾನೆ ಕಳ್ಳ? ರಾಧಿಕಾ ನೆನಪು ಬಂದಿರುತ್ತೆ, ಅವಳನ್ನ ನೋಡಕ್ ಓಡ್ ಹೋಗಿರ್ತಾನೆ. ಇನ್ನೆಲ್ಲಿ ಬರುತ್ತೆ ಅವನ್ಗೆ ಈ ಅಜ್ಜಿ ನೆನಪು? ಡ್ಯಾಡ್, ಅವನು ಏನಾಗಿರ್ಬೋದು ಅಂತೀರ? ಈಗಲೇ ಏನು ಹೇಳಕ್ಕಾಗಲ್ಲ. ತನಿಖೆ ನಡೀತಾ ಇದೆ, ರಿಪೋರ್ಟ್ ಬರೋವರೆಗೂ ಕಾಯ್ಬೇಕಷ್ಟೆ. ಅಂದ್ರೆ ಕಂಪ್ಲೇಂಟ್ ಕೊಟ್ರ? ಇಲ್ಲ. ಮತ್ತೆ ದೀಪಾ, ಏನಾಯ್ತು ರಮ್ಯಾ? ಮಾವ, ಅತ್ತೆಗೂ ವಿಷು ಬಗ್ಗೆ ಏನು ಗೊತ್ತಿಲ್ಲ. ನಾನ್ ಹೇಳಿದ್ಮೇಲೆ ಹೌದಾ ಅಂತ ನನ್ನನ್ನೇ ಕೇಳ್ತಾ ಇದ್ದಾರೆ. ಪಾಪ, ವಿಷು ಬಗ್ಗೆ ಚಿಂತೆ ಮಾಡ್ಕೊಂಡು ಅಳ್ತಾ ಕೂತಿದ್ದಾರೆ. ಮಾವ, ನನ್ಗನ್ಸುತ್ತೆ ವಿವೇಕ್ಗೆ ಮತ್ತೆ ರಾಜುಗೆ ಏನೋ ಗೊತ್ತಿರ್ಬೇಕು. ಅವರಿಬ್ರೆ ಮೂಲೆಯಲ್ಲಿ ಕೂತ್ಕೊಂಡು ಗುಸ್ಗುಸ ಪಿಸ್ಪಿಸ ಅಂತ ಮಾತಾಡ್ತಾ ಇದ್ರು.